ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಸೇಫ್ಟಿನೇ ಇಲ್ವಾ ಅಂತ ಡೌಟ್ ಬಂದ್ಬಿಡುತ್ತೆ. ನಿನ್ನೆ ಆಗಿರೋ ವಿಷಯ ತಿಳ್ಕೊಂಡ್ಮೇಲೆ ಅಂತೂ ಸೀರಿಯಸ್ಲಿ ಮನಸ್ಸು ತುಂಬ ಬೇಜಾರಾಗುತ್ತೆ. ನಮ್ಮದೇ ಕರ್ನಾಟಕ, ನಮ್ಮದೇ ಬೆಳಗಾವಿ, ನಮ್ಮದೇ ಬಾಳೆಕುಂದ್ರಿ ಅನ್ನೋ ಕಡೆ ಕಂಡಕ್ಟರ್ ಮರಾಠ ಮಾತಾಡಿಲ್ಲ ಅಂತ ಹೇಳ್ಬಿಟ್ಟು ಸಾಯೋ ತನಕ ಹೊಡೆದಿದ್ದೀರಲ್ಲ ಒಬ್ಬ ಕಂಡಕ್ಟರ್, ಒಬ್ಬ ಗೌರ್ಮೆಂಟ್ ಆಫೀಸರ್ಗೆ ಈ ರೇಂಜಲ್ಲಿ ಮಾಡೋದು ಸೀರಿಯಸ್ಲಿ ಎಷ್ಟು ತನಕ ಸರಿ ನ್ಯಾಯ ಅನ್ನೋದು ಆ ಮರಾಠರ ತಿಳ್ಕೋಬೇಕು. ಮೊನ್ನೆ ಎಲ್ಲ ಈ ಚಾವಾ ಫಿಲಿಂ ಬಂದಮೇಲೆ ಮರಾಠರು ಯಾವ ಥರ ಪಾಪ ಇಷ್ಟು ಕಷ್ಟಪಟ್ಟರು ಇವೆಲ್ಲ ಮಾತಾಡ್ಕೊಂಡು ಸಡನ್ ಆಗಿ ಆ ಮೃಗತ್ವ ಎಲ್ಲಿಂದ ಇರುತ್ತೋ ಪ್ರತಿಯೊಂದು ತೋರಿಸ್ಬಿಡ್ತಿದ್ದೀರಾ. ಸಿ, ನೀವೊಬ್ಬರು ಮಾಡೋ ಕೆಲಸ ಇಂದ ಕಂಪ್ಲೀಟ್ ನಿಮ್ಮ ಮರಾಠರಿಗೆ ಒಂದು ಕೆಟ್ಟ ಹೆಸರು ಬರುತ್ತೆ. ನಮ್ಮ ಕರ್ನಾಟಕದಲ್ಲಿ, ನಮ್ಮದೇ ಕರ್ನಾಟಕದಲ್ಲಿ ಎಷ್ಟೋ ಬೇರೆ ದೇಶಗಳಿಂದ ಇಲ್ಲ ಬೇರೆ ರಾಜ್ಯಗಳಿಂದ ಬಂದು ನಮ್ಮ ಕನ್ನಡ ಮಾತಾಡಲ್ಲ ನಮ್ಮ ಬ್ಯಾಂಗ್ಳೂರಲ್ಲಿ, ಆದರೂ ಕೂಡ ಸಹಿಸ್ಕೊಂಡು ಜಸ್ಟ್ ನಾವೇನು ಹೇಳ್ತಿದ್ದೀವಿ ಕನ್ನಡ ಕಲೀರಿ ಅಂತ ಹೇಳ್ತಿದ್ದೀವಿ, ಅಷ್ಟು ಬಿಟ್ಟರೆ ನಿಮ್ಮನ್ನು ಯಾರೂ ಹೊಡಿತಿಲ್ಲ, ನಿಮ್ಮನ್ನು ಯಾರೂ ಸಾಯಿಸ್ತಿಲ್ಲ. ಅಂಥದ್ದು ನಮ್ಮದೇ ಕರ್ನಾಟಕದಲ್ಲಿ ನಿಮ್ಮ ಭಾಷೆ ಮಾತಾಡಿಲ್ಲ ಅಂತ ನಮ್ಮ ಮೇಲೇ ದಾಳಿ. ಪ್ರತಿಯೊಬ್ಬ ಕನ್ನಡಿಗ ಹೋರಾಟಗಾರರು ಒಂದಾಗಿ ಈ ವಿಷಯದ ಮೇಲೆ ಸೀರಿಯಸ್ ಆಗಿ ತುಂಬ ತಗೋಬೇಕು ಅಂತ ಹೇಳ್ತೀನಿ. ಬಿಕಾಸ್ ಮುಂದಿನ ದಿನಗಳಲ್ಲಿ ನಮಗೆ ನಮ್ಮ ರಾಜ್ಯದಲ್ಲಿ ನಮಗೆ ಸೇಫ್ಟಿ ಇಲ್ಲ ಅಂದರೆ ಬೇರೆಯವ್ರಿಗೆಲ್ಲ ಹೆಂಗೆ ಸೇಫ್ಟಿ ಕೊಡ್ತೀವಿ? ಇದೆಲ್ಲ ತಿಳ್ಕೊಂಡು ಯಾರ ಕಂಡಕ್ಟರ್ ಮೇಲೆ ದಾಳಿ ಮಾಡಿದ್ರು, ಪೊಲೀಸವರಾಗಿರ್ಬೋದು ಇಲ್ಲ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಇಲ್ಲ ಮೇಯ್ನ್ ಆಗಿ ನಮ್ಮ ಕನ್ನಡಿಗ ಹೋರಾಟಗಾರರಾಗಿರ್ಬೋದು, ನನ್ನ ಮಕ್ಕಳಿಗೆ ತಗ್ಗ ಸಾಕ್ಷಿ ಮಾಡಬೇಕು ಅಂತ ಹೇಳ್ತಾ ಈ ವಿಡಿಯೋನೆಲ್ಲ ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್.